ಟಾಸ್ಕ್ಗಳನ್ನ ಗೆಲ್ಲೋದಕ್ಕೆ ಎಲ್ಲರೂ ಎಷ್ಟು ಕೆಳಮಟ್ಟಕ್ಕೆ ಬೇಕಾದರೂ ಹೋಗ್ತಾರೆ ಅನ್ನೋದನ್ನ ಕ್ಲಿಪ್ಪಿಂಗ್ಸ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಕಬಡ್ಡಿ ಟಾಸ್ಕಲ್ಲಿ ರಾಶಿಕ್ ಅವರು ರಕ್ಷಿತನ್ ಬಟ್ಟೆನ ಪುಲ್ ಮಾಡ್ತಾರೆ. ಇದು ಇಂಟೆನ್ಷನಲ್ ಅಲ್ಲ ಅಂತ ಎಲ್ರಿಗೂ ಗೊತ್ತು. ಆದರೆ ಗಿಲ್ಲಿ ಅವರು ರಾಶಿಕ್ ಅವ್ರ ಮೇಲೆ ನೀನೊಂದು ಹುಡುಗಿ ಆಗಿದ್ರೆ ಈ ಥರ ಮಾಡ್ತಿರ್ಲಿಲ್ಲ ಅಂತ ಗಲಾಟೆ ಮಾಡಿ ಟೀಮೇ ಬೇಡ ಅಂತ ಇದ್ದು ಹೋಗ್ತಾರೆ. ಆದರೆ ನೆನ್ನೆ ಟಾಸ್ಕಲ್ಲಿ ಕಾವ್ಯ ಅವರು ರಾಶಿಕ್ ಅವ್ರ ಬಟ್ಟೆನ ಎಳಿತಾರೆ. ಇದೂ ಕೂಡ ಬೇಕು ಅಂತ ಮಾಡಿದಲ್ಲ. ಆದರೆ ನಂಗೆ ಇಟ್ಕೊಳಕ್ಕೆ ಏನೂ ಸಿಗ್ಲಿಲ್ಲ, ಅದಕ್ಕೆ ಬಟ್ಟೆ ಹಿಡ್ಕೊಂಡ್ಬಿಟ್ಟೆ ಅಂತ ಕಾವ್ಯ ಅವ್ರು ಹೇಳ್ತಾರೆ. ಆವಾಗ ಅದು ತಪ್ಪು ಅಂತ ಯಾರು ಮಾತಾಡಲಿಲ್ಲ, ಇನ್ಕ್ಲೂಡಿಂಗ್ ಅಲ್ಲೇ ಇದ್ದಂತಹ ಗಿಲ್ಲಿ. ಅಂಡ್ ನೆಕ್ಸ್ಟ್ ರೌಂಡ್ ಅಲ್ಲಿ ಓಡ್ಬೇಕಾದ್ರೆ ಕಾಲ್ ಕೊಟ್ಟು ಬೀಳ್ಸ್ಬಿಡು ಅಂತ ಗಿಲ್ಲಿ ಐಡಿಯಾ ಕೊಡ್ತಾರೆ. ಅಂಡ್ ಇದನ್ನ ಯಾರು ಆಪೋಸ್ ಕೂಡ ಮಾಡಲ್ಲ, ತಪ್ಪು ಅಂತ ಕೂಡ ಹೇಳಲ್ಲ. ಇನ್ನು ಈ ಟೀಮಿಗೆ ಬನ್ನಿ. ಅದೇ ಕಬಡ್ಡಿ ಟಾಸ್ಕಲ್ಲಿ ರಾಶಿಕಾ ಅವರು ರೈಡರ್ ಆಗಿ ಹೋದಾಗ ರಕ್ಷಿತಾ ಅವರು ಕಾಲಲ್ಲಿ ಡಿಫೆಂಡ್ ಮಾಡ್ಕೊಳಕ್ಕೆ ಒದಿತಾರೆ. ಆವಾಗ ಅಶ್ವಿನಿ ಮತ್ತು ರಿಷಾ ಅವರು ಕಾಲಲ್ಲಿ ಒದ್ದಿದ್ದು ತಪ್ಪು ಅಂತ ವಾಯ್ಸ್ ರೈಸ್ ಮಾಡ್ತಾರೆ. ಆದರೆ ನೆನ್ನೆ ಟಾಸ್ಕಲ್ಲಿ ಜಾನ್ವಿ ಅವರು ರಕ್ಷಿತಾ ಅವ್ರಿಗೆ ಐಡಿಯಾ ಕೊಡ್ತಾರೆ, ಕಾಲಲ್ಲಿ ಒದ್ಬಿಡು ಆಮೇಲೆ ಹೇಳ್ಕೊಳ್ಳೋಣ ಬೇಕು ಅಂತ ಮಾಡಿದಲ್ಲ ಅಂತ. ಆವಾಗ ಇದೇ ಅಶ್ವಿನಿ ಅಂಡ್ ರಿಷಾ ಅಲ್ಲೇ ಕೂತಿರ್ತಾರೆ, ಆದರೆ ಅದನ್ನು ತಪ್ಪು ಅಂತ ಹೇಳಲ್ಲ. ಸೊ ಇವ್ರು ಮಾಡಿದ್ರೆ ನ್ಯಾಯ, ಇನ್ನೊಬ್ರು ಮಾಡಿದ್ರೆ ಅನ್ಯಾಯ. ಬರೀ ಮಾತಾಡ್ಕೊಂಡಿದ್ದ ಗುರು ಆ ಥರ ಏನು ಮಾಡಲಿಲ್ವಲ್ಲ ಬಿಡು ಅಂತ ನೀವು ಹೇಳಬಹುದು. ಆದರೆ ಮಾಡಿದ ತಪ್ಪನ್ನು ಖಂಡಿಸೋದು ಎಷ್ಟರ ಮಟ್ಟಿಗೆ ಸರಿನೋ ಅದೇ ರೀತಿ ತಪ್ಪು ಮಾಡೋ ಮನಸ್ಥಿತಿನೂ ಸಹ ಖಂಡಿಸ್ಬೇಕಾಗುತ್ತೆ. ಇವಾಗ ಹೇಳಿ, ನೀವು ಬ್ಲೈಂಡಾಗಿ ಫಾಲೋ ಮಾಡೋ ಕಂಟೆಸ್ಟೆಂಟ್ಸ್ಗಳು ಮಾಡಿದ್ದು ಅಥವಾ ಆಡಬೇಕು ಅಂದ್ಕೊಂಡಿದ್ದು ಸರಿನಾ ತಪ್ಪಾ ಅಂತ?